ಹಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾಗಪಂಚಮಿ. ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ದೊಡ್ಡ ಹಬ್ಬ. ಶ್ರಾವಣ ಮಾಸ ಸ್ಟಾರ್ಟ್ ಆದ ತಕ್ಷಣನೇ ಒಂದಾದ್ಮೇಲೆ ಒಂದು ಹಬ್ಬ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ನಾಗಪಂಚಮಿ ಹಬ್ಬ ಅಂದ ತಕ್ಷಣ ಸುಮ್ಮನೆನ ತಲೆ ಸ್ನಾನ ಮಾಡಿ ದೇವ್ರ ಅಭಿಷೇಕ ಮಾಡಿದ್ದಾಯಿತು. ನಿನ್ನೆನೂ ಉಂಡೆ ಎಲ್ಲ ಮಾಡಿಟ್ಟಿದ್ದೀನಿ. ಇವತ್ತು ಇನ್ನೊಂದು ನಮ್ಮನೆ ಉಂಡೆ ಮಾಡ್ತಾ ಇದ್ದೀನಿ. ಇವತ್ತು ನೈವೇದ್ಯದ ಅಡುಗೆ ಫಾಸ್ಟಾಗಿ ಬೇಗಾಗಿ ತಕ್ಷಣಕ್ಕೆ ಹೇಗೆ ಮಾಡ್ಬೋದು ಅಂತ ಕೆಲವೊಂದು ರೆಸಿಪೀಸ್ನ ನಿಮ್ಮ ಜೊತೆನಲ್ಲೇ ಹಬ್ಬದ ಅಡುಗೆನ ಶೇರ್ ಮಾಡ್ತಾ ಇದ್ದೀನಿ. ಅದ್ರಗೋಸ್ಕರ ಇವತ್ತು 1 ಕಪ್ಪು ಅವಲಕ್ಕಿನ ಈ ಥರ ನೀರಿನಲ್ಲಿ ಹಾಕಿ 1-2 ನಿಮಿಷ ಬಿಟ್ಟರೆ ಅದು ಮೆತ್ತಗಾಗೋಗುತ್ತೆ. ಇವಾಗ ಈ ಅವಲಕ್ಕಿನ ಈ ಥರ ಕೈನಲ್ಲೇ ಹಿಂಡ್ಬಿಟ್ಟು, ತುಂಬ ಮೆತ್ತಗಾಗಬಾರ್ದು ಈ ಅವಲಕ್ಕಿ, ಅದಕ್ಕೋಸ್ಕರ ಈ ಥರ ಹಿಂಡ್ಬಿಟ್ಟು ಒಂದು ತಟ್ಟೆನಲ್ಲೇ ಈ ಥರ ಹಾರಾಡಕ್ಕಿಡೋಣ. ಕೆಲವೊಂದು ನಿಮಿಷ ಬಿಟ್ಬಿಟ್ರೇ ಸಾಕು, ಅದೊಂಥರ ಚೆನ್ನಾಗಾಗುತ್ತೆ, ತುಂಬ ಮೆತ್ತಗಾಗಲ್ಲ. ಸರಿ, ಇವಾಗ ಇದನ್ನು 1-2 ನಿಮಿಷ ಹೀಗೆ ಬಿಟ್ಟು ಇದಕ್ಕೆ ಗೊಜ್ಜು ರೆಡಿ ಮಾಡೋಣ. ಈಗ ಒಂದು ಸಣ್ಣ ಬೋಲ್ ತಗೊಂಡು ಇದನ್ನಲ್ಲೇ ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆಹಣ್ಣಿನ ರಸ. ಇವಾಗ ನಾವು ಮಾಡ್ತಾ ಇರೋದು ಹುಳಿ ಅವಲಕ್ಕಿ. ಅದ್ರಗೋಸ್ಕರ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಎಲ್ಲ ರೀತಿಲಿಂದ ರುಚಿಯಾಗಿರುವಂಥ ಸ್ವಲ್ಪ ಇದೆಲ್ಲ ಕಣ್ಣಾಳ್ತಿನಲ್ಲೇ ಮಾಡುವಂಥದ್ದು. ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಇದು ಬೆಲ್ಲ ಕರಗೋ ತನಕ 1-2 ಸುತ್ತು ಕೈಯಾಡಿಸ್ಬಿಟ್ಟು, ಇದು ಬೆಲ್ಲ ಕರಗಿದ ತಕ್ಷಣ ಈ ಅವಲಕ್ಕಿನಲ್ಲಿ ಇದನ್ನು ಮಿಕ್ಸ್ ಮಾಡೋಣ. ಬೇಳೆನೂ ಕುಕ್ಕರ್ನಲ್ಲಿ ಇಟ್ಟಿದ್ದೆ, ಅದು ಬೆಂದಿದ್ದಾಯಿತು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. 1 ಟೀ ಸ್ಪೂನ್ನಷ್ಟು ಎಳ್ಳೆಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂತ ಸಿಡ್ದಿದ್ದಾಯಿತು. ಇವಾಗ 1 ಹಿಡಿಯಷ್ಟು ಶೇಂಗಾ ಬೀಜ ಚೆನ್ನಾಗಿ ಒಂಥರ ಕ್ರಂಚಿ ಆಗಬೇಕು. ಕುರುಮ್ ಅಂತ ಆಗಿದ ತಕ್ಷಣ ಅದಕ್ಕೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕೋಣ. ಒಗ್ಗರಣೆಗೆ 1 ಅರ್ಧ ಟೀ ಸ್ಪೂನ್ನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, 1 ಚಿಟಿಕೆನಷ್ಟು ಅಷ್ಟೇ ಹಿಂಗು ಸಾಕು. ನಾವು ಮಾಡಿಟ್ಟಿರೋಂಥ ಗೊಜ್ಜು ಅವಲಕ್ಕಿ ಇದೆಯಲ್ಲ, ಇದನ್ನು ಸೇರಿಸೋಣ. ಸ್ವಲ್ಪ ತುರಿದಿರುವಂಥ ಕೊಬ್ಬರಿ, ಕಾಯಿ ತುರಿ ಹಾಗೂ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಇದಕ್ಕೆ ಜಾಸ್ತಿ ಹೆಚ್ಕೊಳೋದು ಏನು ಬೇಕಿಲ್ಲ, ಫಾಸ್ಟಾಗಿ ದಿಢೀರಾಗಿ ಆಗುವಂಥದ್ದು, ಹಬ್ಬದ ದಿನ ಪರ್ಫೆಕ್ಟಾಗಿ ಮಾಡುವಂಥದ್ದು. ಸರಿ, ಇದಾಯ್ತು. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಮತ್ತು ನೆಕ್ಸ್ಟ್ ಐಟಮ್ ಬಂದು ನಾನಿವಾಗ ನೆಕ್ಸ್ಟು ಸೌತೆಕಾಯಿ ತಂಬಳಿ ಮಾಡ್ತಾ ಇದ್ದೀನಿ. ಅದ್ರಗೋಸ್ಕರ ಒಂದು ಒಳ್ಳೆ ಸೌತೆಕಾಯಿ, ದೊಡ್ಡ ಸೌತೆಕಾಯಿನ ತೊಗೊಂಡು ಇದಕ್ಕೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊತಾ ಇದ್ದೀನಿ. ಸರಿ, ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದಾಯಿತು. ಇವಾಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಳ್ಳೆಣ್ಣೆ ಹಾಕೋಣ. ಅದಕ್ಕೆ ಸೇರಿಸಿ ಸೌತೆಕಾಯಿನ 1-2 ನಿಮಿಷ ಬಿಸಿ ಆಗೋ ತನಕ ಅಷ್ಟೇ ಇದನ್ನು ಒಂದು ಸ್ವಲ್ಪ ಕೈ ಹಚ್ಬಿಟ್ಟು ಸ್ವಲ್ಪ ನೀರು ಹಾಕಿ, ತುಂಬ ಮೆತ್ತಗಾಗೋದೇನು ಬೇಕಾಗಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. ಸೌತೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗೋ ಅಷ್ಟರಲ್ಲೇ ಒಂದು ಮಿಕ್ಸಿ ಜಾರ್ನಲ್ಲೇ ನಾವು 1 ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ತೀನಿ ಗ್ರೈಂಡ್ ಮಾಡೋಗೋಸ್ಕರ. ಇದನ್ನು ಇವಾಗ ರುಬ್ಬಿಡೋಣ ಈ ಪೇಸ್ಟ್ನ. ಇವಾಗ ಸೌತೆಕಾಯಿನಲ್ಲಿರುವಂಥ ನೀರೆಲ್ಲ ಹಾಕಿದ್ವಲ್ಲ, ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ. ಸ್ವಲ್ಪ ನೀರಿದೆ, ಇದೇನು ತುಂಬ ಮೆತ್ತಗಾಗಬೇಕಂತೇನಿಲ್ಲ. ಇವಾಗ ರುಬ್ಬಿರುವಂಥ ಮಿಶ್ರಣ ಇತ್ತಲ್ವ, ಅದನ್ನು ಇದನ್ನು ಸೇರಿಸೋಣ. ಗ್ಯಾಸ್ನ ಆಫ್ ಮಾಡಿ ಇದೊಂದು ಸ್ವಲ್ಪ ತಣ್ಣಗಾದ ತಕ್ಷಣ ಇದಕ್ಕೆ ಮೊಸರು ಸೇರಿಸೋಣ. ಸೌತೆಕಾಯಿ ತಂಬಳಿಗೆ ಒಂದು ಒಗ್ಗರಣೆ ಮಾಡೋಣ. ಅದ್ರಗೋಸ್ಕರ ಒಂದು ಚಿಕ್ಕ ಬಾಣಲೆನಲ್ಲೇ 1 ಟೀ ಸ್ಪೂನ್ನಷ್ಟು ಎಣ್ಣೆ ಕಾದ ತಕ್ಷಣ 1 ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, 1 ಚಿಟಿಕೆ ಹಿಂಗ್, ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಸೇರಿಸೋಣ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಬ್ಬದ ಅಡುಗೆನಲ್ಲೇ ಎಲ್ಲ ಥರದ್ದು ವೆರೈಟಿ ಇದ್ದು, ಎಲ್ಲ ಥರದ ಕಲರ್ಸು, ಎಲ್ಲ ಥರದ್ದು ತರಕಾರಿನೂ ಕೂಡ ಬೇರೆ ಬೇರೆ ವೆರೈಟಿ ಬಳಸಿದಾಗೆ ರುಚಿನೂ ಚೆನ್ನಾಗಿ ಅನಿಸುತ್ತೆ. ಸೌತೆಕಾಯಿ ತಂಬಳಿನೂ ರೆಡಿ ಆಯ್ತು. ಇವಾಗ ತರಕಾರಿ ಅಷ್ಟೇ ಅಲ್ಲ, ಹಣ್ಣು ಕೂಡ ಬೇರೆ ಬೇರೆ ಥರದ್ದು ಹಣ್ಣು ಬಳಸಿದಾಗೂ ಕೂಡ ಹಬ್ಬದ ಅಡುಗೆ ತುಂಬಾ ರುಚಿಯಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಒಂದು ಮೊಸರನ್ನು ಮಾಡ್ತಾಯಿದ್ದೀನಿ. ಒಂಥರ ಸಮಾಧಾನ ಆಗುತ್ತೆ. ಹಬ್ಬದ ಅಡುಗೆ ತುಂಬ ವೆರೈಟಿ ಇದ್ದಾಗೆ ಸಮಾಧಾನ ಆಗುವಂಥದ್ದು ಕೆಲವೊಂದು. ಅದ್ರ ಜೊತೆಯಲ್ಲೇ ಹಣ್ಣು ಸಹ ಸೇರಿಸಿದರೆ ಅದು ತುಂಬಾ ರುಚಿಯಾಗುತ್ತೆ. ಸರಿ, ದ್ರಾಕ್ಷಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದಾಯಿತು. ಇವಾಗ ಒಂದು ಪಾತ್ರೆನಲ್ಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಅನ್ನನ
ಸ್ವಲ್ಪ ಮೆತ್ತಗೆ ಇರಬೇಕು, ಇದು ತುಂಬ ಬಿಸಿಯಾಗಬಾರ್ದು. ಹಾಗೂ ಬೆಚ್ಚಗಿದ್ದಾಗೇ ಒಂದು ಸ್ವಲ್ಪ ಬೆಚ್ಚಗೆ, ತುಂಬ ಬಿಸಿ ಬಿಸಿ ಅಂತಲ್ಲ, ಬೆಚ್ಚಗಿದ್ದಾಗೇ ಕಲಸಿಟ್ಟಾಗೆ ಅದ್ರದ್ದೇನೋ ಒಂಥರ ರುಚಿನೂ ಚೆನ್ನಾಗಿರುತ್ತೆ ಹಾಗೂ ಕಲಸೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇದನ್ನು ಮೊಸರನ್ನ ಅಂದ ತಕ್ಷಣ ಕೈ ಹಚ್ಚಲೇಬೇಕು. ಕೈ ಹಚ್ಚಿದಾಗೇ ಅದರದ್ದು ರುಚಿ ಚೆನ್ನಾಗಿ ಬರುತ್ತೆ. ಅದು ಕೈ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಸೇರಿಸ್ಬಿಡೋಣ. ಹಾಗೂ ಕೈನ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮೆತ್ತಗೆ ಮಾಡಿದರೆ ಇದು ಒಂಥರ ತುಂಬ ಹೆವಿ ಅನಿಸ್ಬಾರ್ದು, ಒಂಥರ ತಿನ್ನೋಕ್ಕೆ ಸುಲಭ ಆಗಲಿ ಅಂತ ಕಾರಣಕ್ಕೆ ಇದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಅದಕ್ಕೆ ಮೈಲ್ಡ್ ಮಾಡ್ಕೊಳ್ಳೋಣ. ಅದಲ್ಲದೇನೂ ಕೂಡ ನಾನು ಬಳಸ್ತಾ ಇದ್ದೀನಿ ಓಟ್ ಮಿಲ್ಕ್. ನೀವು ಯಾವುದಾದ್ರೂ ಹಾಲು ಬಳಸ್ಬೋದು, ಬಟ್ ನಮ್ಮ ಮನೆಯಲ್ಲಿ ನಾವು ಓಟ್ ಮಿಲ್ಕೆ ಬಳಸೋದು, ಅದ್ರಗೋಸ್ಕರ ಓಟ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಓಟ್ ಮಿಲ್ಕ್ ತುಂಬಾ ರುಚಿ ಆಗುತ್ತೆ. ಹಾಗೂ ಇದಕ್ಕೆ ಇವಾಗ ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಾನು ಮೊಸರು ಕೂಡ ಪ್ರೋಟೀನ್ ರಿಚ್ ಮೊಸರನ್ನ ಬಳಸ್ತಾ ಇದ್ದೀನಿ. ಹೊಟ್ಟೆಗೆ ತಿಂದಾಗೆ ಎಲ್ಲ ರೀತಿಯಲ್ಲಿಂದ ಒಳ್ಳೆಯ ಮೊಸರು ಇದು. ಈ ಮೊಸರು ಬಂದು ಹೆಸರು ಇದಕ್ಕೆ ಕೆಪೈರ್ ಅಂತ ಈ ಥರ ಬ್ರ್ಯಾಂಡ್ ಇದು. ತುಂಬ ಹೈ ಇನ್ ಪ್ರೋಟೀನ್ ಮೊಸರು ಇದು. ಈ ಥರ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಷ್ಟು ಚೆನ್ನಾಗಿ ಆಗಿದೆ. ಈ ಥರ ಎಲ್ಲ ಗಂಟು ಹೋಗಿ ಚೆನ್ನಾಗಿ ಕೂಡ್ಕೊಂಡ್ಮೇಲೆ ಬೇಕು ಅಂದರೆ ನೀವು ಹಾಲು ಕೂಡ ಇವಾಗ ಅಡ್ಜಸ್ಟ್ ಮಾಡ್ಬೋದು. ಏಕೆಂದರೆ ಸ್ವಲ್ಪ ತಾದ್ಮೇಲೆ ಇದೇ ಸೇಮ್ ಮೊಸರು ಹಾಲು ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ಹೆಚ್ಚಿಟ್ಟಿರುವಂತಹ ದ್ರಾಕ್ಷಿನ ಸೇರಿಸೋಣ. ನಾನು ಒಳ್ಳೆ ಪ್ರಮಾಣದಲ್ಲಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ಮನೆಯಲ್ಲೇ ದ್ರಾಕ್ಷಿ, ದಾಳಂಬ್ರಿ ಹಣ್ಣು ಅಂದರೆ ತುಂಬ ಇಷ್ಟ. ಅದಲ್ಲದೇನೂ ಕೂಡ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ಮಾಡೋಕ್ಕೋಸ್ಕರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ಒಂದು ಉದ್ದಕ್ಕೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಒಣಮೆಣಸಿನ್ಕಾಯಿ. ಮೊಸರನ್ನ, ದ್ರಾಕ್ಷಿ ಹಾಕಿರುವಂಥ ಮೊಸರನ್ನ ರೆಡಿ ಆಗಿದೆ. ಇವಾಗ ನಾನು ಒಂದು ಕ್ವಿಕ್ಕಾಗಿ ಪಪ್ಪು ಮಾಡ್ತಾ ಇದ್ದೀನಿ. ಅದಿದ್ರೇ ಅಲ್ವಾ ಒಂಥರ ಕಂಪ್ಲೀಟ್ ಆಗೋದು. ಅದಕ್ಕೆ ಒಂದು ಬಾಣಲೆನಲ್ಲೇ 1 ಟೇಬಲ್ ಸ್ಪೂನ್ನಷ್ಟು ಎಳ್ಳೆಣ್ಣೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 2 ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಹಿಂಗ್ ಹಾಗೂ 1 ಟೊಮೆಟೊ ಹಣ್ಣು. ಟೊಮೆಟೊ ಹಣ್ಣು ತುಂಬ ಚೆನ್ನಾಗಿ ಮೆತ್ತಗಾಗಿದೆ. ಇದು ಮೆತ್ತಗಾದಮೇಲೆ ಪಾಲಕ್ ಸೊಪ್ಪನ್ನ ಹೆಚ್ಚಿ ಇದನ್ನಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು 2 ಕೈ ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ನಾನು ಹೆಚ್ಚಿಟ್ಟಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಪಾಲಕ್ ಟೊಮೆಟೊ ಎರಡೂ ಮೆತ್ತಗಾದ್ಮೇಲೆ, ಟೊಮೆಟೊ ಹಣ್ಣು ಪಾಲಕ್ ಎರಡೂ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಕುದ್ದಿರುವಂಥ ತೊಗರಿಬೇಳೆ ನಾನು ಪ್ರೆಷರ್ ಕುಕ್ ಮಾಡಿ ಇಟ್ಟಿದ್ದೀನಿ. ಮೊದಲಿಗೆ ಅದು ನೀರು ಇರುವಂಥದ್ದನ್ನು ಫಸ್ಟಿಗೆ ಸೇರಿಸ್ಬಿಟ್ಟು ಆ ಸೌಟ್ ಹಿಂದ್ಗಡೆ ಭಾಗದ್ಲಿಂತ್ರ ಈ ಬೇಳೆನ ಈ ಥರ ತಿರುವಿ ಚೆನ್ನಾಗಿ ಮೆತ್ತಗಾಗಿ ಆದಮೇಲೆ, ಈಗ ನಮ್ಮ ಶ್ರೇಯಮ್ಮ ಬಂದಿದ್ದಾಳೆ ನಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ, ಇವಾಗ ಒಂದು ಪ್ಯಾನ್ನಲ್ಲೇ 1 ಕಪ್ನಷ್ಟು ಎಳ್ಳನ್ನ ಅಳತಿ ಮಾಡ್ತೀಯಾ, ಇಲ್ಲಿಟ್ಟಿರ್ತೀನಿ, ಅದನ್ನು ಅಳತಿ ಮಾಡು. ಲೋ ಫ್ಲೇಮ್ನಲ್ಲಿಟ್ಟು ಹುರಿದ್ಬಿಡು. ಗಟ್ಟಿಯಾಗಿದೆ, ಅದ್ರಗೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಸುತ್ತಲೂ ಎಲ್ಲ ಮಾಡಿ ಈ ಥರ ನೀರು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿ ಹಾಗೂ ನನ್ನ ಮನೆಯಲ್ಲಿ ಮಾಡಿಟ್ಟಿರುವಂತಹ ಗರಂ ಮಸಾಲ, ಇದು ಒಂದು ಅರ್ಧ ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹುಣಸೆ ಹಣ್ಣಿನ ರಸ, 1 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು. ಇದಿವಾಗ ಒಂದು ಚೆನ್ನಾಗಿ ಕುದಿ ಬರಲಿ. ಕುದ ತಕ್ಷಣ ಇದು ರೆಡಿ ಆಗುತ್ತೆ. ಹೀಗೆ ಕೊನೆಯದಾಗಿ ಒಂದು ಕೋಸಂಬರಿ ಮಾಡ್ತಾ ಇದ್ದೀನಿ. ಹೆಸರು ಬೇಳೆನ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಹಾಕಿಟ್ಟಿದ್ದೀನಿ. ಇದು ನೀರನ್ನ ತೆಗೆದು ಬರ್ತೀನಿ. ಇವಾಗ ಕೋಸಂಬರಿ ಮಾಡೋಣ. ಇವಾಗ ಹೆಸರು ಬೇಳೆಲಿಂದ ನೀರು ತೆಗ್ದಿದ್ದೀನಿ. ಇದಕ್ಕೆ ಇದು ಅದು ಆ ಥರದ್ದು ಈ ಥರದ ಕೋಸಂಬರಿ ಎಲ್ಲ. ಇವತ್ತು ನಾನು ಮಾಡ್ತಾ ಇರೋದು ಬೀಟ್ರೂಟ್ ಕೋಸಂಬರಿ. ಅದ್ರಗೋಸ್ಕರ 1 ಮೀಡಿಯಮ್ ಸೈಜ್ ಬೀಟ್ರೂಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಇದನ್ನು ಈ ಹೆಸರು ಬೇಳೆಗೆ ಸೇರಿಸ್ಕೊಂಡು ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಲಿಂಬೆಹಣ್ಣಿನ ರಸನ ಹಿಂಡೋಣ. ಇದಕ್ಕೊಂದು ಸ್ವಲ್ಪ ಒಳ್ಳೆ ಪ್ರಮಾಣದಲ್ಲೇ ತುರಿದಿಟ್ಟಿರೋಂಥ ಕಾಯಿ ತುರಿ, ಕೊಬ್ಬರಿನ ಇದನ್ನಲ್ಲಿ ಹಾಕಿದರೆ ಇದು ತುಂಬ ರುಚಿಯಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂಥರ ಹೊಸ ನಮೂನೆ, ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಹೆಲ್ತಿನೂ ಕೂಡ ಇದು. ಸೊಪ್ಪು ಆದರೆ ಈ ಒಗ್ಗರಣೆ ಮಾಡೋಕ್ಕೋಸ್ಕರ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಬಳಸ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಗೂ ಹೀಂಗ್. ಎಲ್ಲ ಅಡುಗೆ ಮಾಡಿದ್ದಾಯಿತು. ಸ್ವೀಟ್ ಒಂದು ಮಾಡೋದಷ್ಟೇ ಬಾಕಿ ಇದೆ. ಈ ಕೊನೆಯದಾಗಿ
ಎಳ್ಳುಂಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ಹಬ್ಬದ ದಿನ ಎಳ್ಳುಂಡಿ ಖಂಡಿತ ಮಾಡ್ತೀವಿ ನಾನು ನಾಗಪ್ಪಗೆ. ಅದ್ರಗೋಸ್ಕರ ನಾನು ಯಾವ ಥರದ್ದು ಹೊಸ ನಮೂನೆ ಮಾಡ್ತಾ ಇಲ್ಲ. ಇದಕ್ಕೆ 1 ಕಪ್ನಷ್ಟು ಎಳ್ಳನ್ನ ಶ್ರೇಯ ಹುರಿದುಕೊಟ್ಟಿದ್ದಾಳೆ. ಅದಕ್ಕೆ ತುಂಬಾ ಸುಲಭ ಆಗ್ತಾ ಇದೆ ಇದು ಮಾಡೋದನ್ನು. ಒಂದು ಮಿಕ್ಸಿ ಜಾರ್ನಲ್ಲಿ ಹುರಿದಿಟ್ಟಿರುವಂಥ ಎಳ್ಳನ್ನ ಇದನ್ನಲ್ಲಿ ಸೇರಿಸಿ ಅದೇ ಪ್ರಮಾಣದಲ್ಲಿ 1 ಕಪ್ನಷ್ಟು ಬೆಲ್ಲ. ಈ ಉಂಡೆ ತುಂಬಾ ಒಳ್ಳೆ ಸುಲಭವಾಗಿ ಮಾಡುವಂಥದ್ದು, ಅದಲ್ಲದೇನೂ ಕೂಡ ತುಂಬ ಹೈ ಇನ್ ಪ್ರೋಟೀನ್. ಎಳ್ಳಿನಲ್ಲಿ ಎಷ್ಟು ಒಳ್ಳೆ ಇದಿರುತ್ತೆ, ಅದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಚೆನ್ನಾಗಿ. ಅದೇ ಪ್ರಮಾಣದಲ್ಲಿ 1 ಕಪ್ನಷ್ಟು ಬೆಲ್ಲನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದನ್ನೇನು ಮಾಡೋ ಹಾಗಿಲ್ಲ, ಬರೀ ಮಿಕ್ಸಿನಲ್ಲೇ ಒಂದು ಸುತ್ತು ಕೈಯಾಡಿಸ್ಬಿಟ್ರೆ ಸಾಕು, ಉಂಡೆ ಕಟ್ಟಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಸ್ವಲ್ಪ ತುಪ್ಪನ ಬಿಸಿಯಾಗಿ ಕರಗಿಸಿದ್ದೀನಿ. ಇದನ್ನಲ್ಲಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಉಂಡೆ ಕಟ್ಟೋಣ, ಇನ್ನೂ ತುಂಬ ರುಚಿಯಾಗುತ್ತೆ ಅಂತ ಕಾರಣ. ಶ್ರೇಯು ಸನಿಕೋ ದೇವ್ರ ನೈವೇದ್ಯ ತಟ್ಟಿ ಬಡಿಸ್ತೀರಮ್ಮಿ, ರೆಡಿ ಆಗೈತೆ ಅಡುಗೆ ಎಲ್ಲ. ನೀವಿಬ್ರು ಬರ್ರಿ, ಇಲ್ಲೇ ಇಬ್ಬರು ಬಡಿಸ್ರಿ, ರೆಡಿ ಆಗ್ತೈತಿ. ದೇವ್ರ ದೀಪ ಮಾಡಿ ಆರತಿ ಮಾಡಿಬಿಡೋಣ, ಅಪ್ಪಗೆ ಹೊಟ್ಟೆ ಹಸ್ತಿರ್ತೈತಿ. ತಕೊಂಬಿಡ್ರಿ, ಹೊಟ್ಟೆ ಹಸ್ತೈತಿ. ಎಷ್ಟು ತಾತಲ್ಲ ಒಂದಂತೂ ನಾವು ತಿಂದುಬಿಟ್ಟಿವಿ ಕಣ್ರಿ, ನಾವು ತಿಂದಿವೆಲ್ಲ. ನಾನು ಬಾಳೆಹಣ್ಣು ಅದು ಇದು ತಿಂದ್ಬಿಟ್ಟಿನಿ. ಈ 1 ರೌಂಡ್ ಫೋಟೋ ತೆಗೆದ್ಬಿಡ್ಬೇಕು ಎಲ್ಲದ್ರದ್ದು ಟಕ ಟಕ ಶ್ರೇಯ. ನನ್ನ ಫೋನ್ನಾಗೆ ತೆಗಿ ನಡೀತೈತಿ, ಫೋನ್ ಬೇಕು. ಸರಿ, ಇವಾಗ ಇದನ್ನು ಚೆನ್ನಾಗಿ ಉಂಡೆನ ಮಾಡಿಟ್ಟಿದ್ದೀನಿ. ನೈವೇದ್ಯ ತಟ್ಟೆ ಮಕ್ಕಳು ಜೋಡಿಸ್ತಾ ಇದ್ದಾರೆ. ಇವಾಗ ನಾವಿಬ್ಬರು ಮಾಡೋದನ್ನ ದೇವ್ರದ್ದೆಲ್ಲ ಮಾಡಂಗೆ. ಸಿಂಪಲ್ ಆಗಿರುವಂಥ ಅಡುಗೆನ ಮಾಡಿ ನಾವು ಸಂತೃಪ್ತಿಯಾಗಿ ತಿಂದಿದ್ದಾಯಿತು. ಈ ವಿಡಿಯೋ ನಿಮ್ಗೆ ಖಂಡಿತ ತುಂಬ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊತೀನಿ. ಈ ಶ್ರಾವಣ ಮಾಸ ಬಂದಿರುವಂಥ ಎಲ್ಲ ಹಬ್ಬಗಳು ನೀವು ನಿಮ್ಮ ಕುಟುಂಬ ಜೊತೆಯಲ್ಲೇ ಚೆನ್ನಾಗಿ ಆಚರಿಸ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ತುಂಬ ಥ್ಯಾಂಕ್ಸ್, ಕೊನೆ ತನಕ ಉಳಿದು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ.